ಮುಟ್ಟಿಸೋದಕ್ಕೆ ಅನ್ನದಾತರು ಸಜ್ಜಾಗಿದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆ ಪ್ರತಿಭಟನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರೈತರು ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ರೈತರು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ನೂತನ ಕೃಷಿ ಕಾಯ್ದೆ ಹಿಂಪಡಿಬೇಕು ಅಂತ ರೈತರ ಆಗ್ರಹ, ಸಾಲ ಮನ್ನಾ ಮಾಡಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಇಡಲಿದ್ದಾರೆ. ಶಾಸಕರು ಸಚಿವರಿಗೆ ಘೇರಾವ್ ಹಾಕುವ ಎಚ್ಚರಿಕೆಯನ್ನ ಕೂಡ ರೈತರು ನೀಡಿದ್ದಾರೆ. ಸಹಜವಾಗಿ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೆಯುತ್ತಲ್ಲ, ಅದು ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ. ನಿರೀಕ್ಷೆಯ ಜೊತೆಗೂ ಒಳಗೂ ಹೊರಗೂ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ಬಿಡುತ್ತೆ ಈ ಅಧಿವೇಶನ. ಯಾಕಂದ್ರೆ ಬರೀ ರೈತರು ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಬೇರೆ ಬೇರೆ ಸಂಘಟನೆಯವರು ಕೂಡ ಹೋರಾಟ ಮಾಡಬಹುದು. ಪಂಚಮಸಾಲಿಯರು ಕೂಡ 2A ಮೀಸಲಾತಿಗಾಗಿ ಹೋರಾಟ ಮಾಡ್ತೀವಿ ಅಂತ ಸ್ವತಃ ಶ್ರೀಗಳೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ರೈತರ ಸರದಿ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅನ್ನದಾತರು ನಾಳೆ ನಡೆಯುವ ಅಧಿವೇಶನದ ಹೊರಗಡೆ ಹೋರಾಟ ಮಾಡ್ತೀವಿ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅರಣ್ಯ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಉದ್ದೇಶ ಅಂತಂದು ಹೇಳಿದರೆ ವಿವಿಧ ಬೇಡಿಕೆಗಳು, ರೈತರಿಗೆ ಮಾರಕವಾದಂಥ 3 ಕೃಷಿ ಕಾಯ್ದೆಗಳನ್ನು ಸರ್ಕಾರ ಇದುವರೆಗೂ, ರಾಜ್ಯ ಸರ್ಕಾರ ಇದುವರೆಗೂ ಹಿಂಪಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಹಿಂಪಡೆದ್ರು ಕೂಡ ಅವಾಗ ಅಧಿಕಾರದಲ್ಲಿದ್ದಾಗ ಕೇಂದ್ರದ ಮೇಲೆ ಬಟ್ ತೋರಿಸಿ 3 ಕೃಷಿ ಕಾಯ್ದೆಗಳನ್ನು ರೈತರು ಮತ್ತು ಕಾಂಗ್ರೆಸ್ ಪಾರ್ಟಿಯರೆಲ್ಲ ಸೇರ್ಕೊಂಡು ವಾಪಸ್ ತೆಗೆಸಿದ್ರು ಕೂಡ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ರೈತರಿಗೆ ಮಾರಕವಾದಂಥ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದಿಲ್ಲ. ಅದೊಂದು ಉದ್ದೇಶ. ಮತ್ತು ಏನು ರೈತರಿಗೆ ವಿದ್ಯುತ್ ಪರಿಕರಣಗಳು ಮುಂಚೆ ರೈತರಿಗೆ ಕೈಗೆ ಎಟ್ಟುವಂಥ ರೀತಿಯಲ್ಲಿದ್ದವು. ಅಕ್ರಮ ಸಕ್ರಮದಡಿ 18-20 ಸಾವಿರ ಕಟ್ಟಿದರೆ TC ಎಲ್ಲ ಕಂಬಗಳೆಲ್ಲ ಕೊಡ್ತಿದ್ರು. ಅದೇ ರೀತಿಯಾಗಿ ಏನು ಹಿಂದೆ ಕೊಡ್ತಿದ್ರು ಆ ರೀತಿಯಾಗಿ ಕೊಡ್ಬೇಕಂತಂದೇಳಿ ಒಂದು ಬೇಡಿಕೆ ಅದು. ಮತ್ತು ಸಾಗುವಳಿ ಮಾಡಿದಂಥ ಎಲ್ಲ ರೈತರು, ಬಗರು ಕುಮಿರ್ಬೋದು, ಅರಣ್ಯ ಬರುವುದು, ಹುಲ್ಲು ಬನ್ನಿ ಖರಾಬು ಎಲ್ಲ ರೈತರು ಕೂಡ ಮಾನ್ಯ ಕಂದಾಯ ಸಚಿವರು ಇನ್ನು 15ನೇ ತಾರೀಕು ಒಳಗಡೆ ನೀವು ಎಲ್ಲ ರೈತರಿಗೂ ಹಕ್ಕುಪತ್ರ ಕೊಡ್ರಿ ಅಂತಂದೇಳಿ ಸುಮಾರು ಕಾನ್ಫರೆನ್ಸ್ ಮೀಟಿಂಗ್ ಮುಖಾಂತರ ಮಾಡಿದ್ರು ಕೂಡ ಯಾವುದೇ ತಹಸೀಲ್ದಾರ್ಗಳು ಇದುವರೆಗೂ ರೈತರನ್ನ ಕರೆಸಿಲ್ಲ, ಅದ್ರ ಬಗ್ಗೆ ಒಂದು ಸಭೆನೂ ಮಾಡಿಲ್ಲ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಅನ್ನದಾತರು ಸಜ್ಜಾಗಿದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆ ಪ್ರತಿಭಟನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರೈತರು ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ರೈತರು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ನೂತನ ಕೃಷಿ ಕಾಯ್ದೆ ಹಿಂಪಡಿಬೇಕು ಅಂತ ರೈತರ ಆಗ್ರಹ, ಸಾಲ ಮನ್ನಾ ಮಾಡಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಇಡಲಿದ್ದಾರೆ. ಶಾಸಕರು ಸಚಿವರಿಗೆ ಘೇರಾವ್ ಹಾಕುವ ಎಚ್ಚರಿಕೆಯನ್ನ ಕೂಡ ರೈತರು ನೀಡಿದ್ದಾರೆ. ಸಹಜವಾಗಿ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೆಯುತ್ತಲ್ಲ, ಅದು ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ. ನಿರೀಕ್ಷೆಯ ಜೊತೆಗೂ ಒಳಗೂ ಹೊರಗೂ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ಬಿಡುತ್ತೆ ಈ ಅಧಿವೇಶನ. ಯಾಕಂದ್ರೆ ಬರೀ ರೈತರು ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಬೇರೆ ಬೇರೆ ಸಂಘಟನೆಯವರು ಕೂಡ ಹೋರಾಟ ಮಾಡಬಹುದು. ಪಂಚಮಸಾಲಿಯರು ಕೂಡ 2A ಮೀಸಲಾತಿಗಾಗಿ ಹೋರಾಟ ಮಾಡ್ತೀವಿ ಅಂತ ಸ್ವತಃ ಶ್ರೀಗಳೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ರೈತರ ಸರದಿ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅನ್ನದಾತರು ನಾಳೆ ನಡೆಯುವ ಅಧಿವೇಶನದ ಹೊರಗಡೆ ಹೋರಾಟ ಮಾಡ್ತೀವಿ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅರಣ್ಯ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಉದ್ದೇಶ ಅಂತಂದು ಹೇಳಿದರೆ ವಿವಿಧ ಬೇಡಿಕೆಗಳು, ರೈತರಿಗೆ ಮಾರಕವಾದಂಥ 3 ಕೃಷಿ ಕಾಯ್ದೆಗಳನ್ನು ಸರ್ಕಾರ ಇದುವರೆಗೂ, ರಾಜ್ಯ ಸರ್ಕಾರ ಇದುವರೆಗೂ ಹಿಂಪಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಹಿಂಪಡೆದ್ರು ಕೂಡ ಅವಾಗ ಅಧಿಕಾರದಲ್ಲಿದ್ದಾಗ ಕೇಂದ್ರದ ಮೇಲೆ ಬಟ್ ತೋರಿಸಿ 3 ಕೃಷಿ ಕಾಯ್ದೆಗಳನ್ನು ರೈತರು ಮತ್ತು ಕಾಂಗ್ರೆಸ್ ಪಾರ್ಟಿಯರೆಲ್ಲ ಸೇರ್ಕೊಂಡು ವಾಪಸ್ ತೆಗೆಸಿದ್ರು ಕೂಡ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ರೈತರಿಗೆ ಮಾರಕವಾದಂಥ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದಿಲ್ಲ. ಅದೊಂದು ಉದ್ದೇಶ. ಮತ್ತು ಏನು ರೈತರಿಗೆ ವಿದ್ಯುತ್ ಪರಿಕರಣಗಳು ಮುಂಚೆ ರೈತರಿಗೆ ಕೈಗೆ ಎಟ್ಟುವಂಥ ರೀತಿಯಲ್ಲಿದ್ದವು. ಅಕ್ರಮ ಸಕ್ರಮದಡಿ 18-20 ಸಾವಿರ ಕಟ್ಟಿದರೆ TC ಎಲ್ಲ ಕಂಬಗಳೆಲ್ಲ ಕೊಡ್ತಿದ್ರು. ಅದೇ ರೀತಿಯಾಗಿ ಏನು ಹಿಂದೆ ಕೊಡ್ತಿದ್ರು ಆ ರೀತಿಯಾಗಿ ಕೊಡ್ಬೇಕಂತಂದೇಳಿ ಒಂದು ಬೇಡಿಕೆ ಅದು. ಮತ್ತು ಸಾಗುವಳಿ ಮಾಡಿದಂಥ ಎಲ್ಲ ರೈತರು, ಬಗರು ಕುಮಿರ್ಬೋದು, ಅರಣ್ಯ ಬರುವುದು, ಹುಲ್ಲು ಬನ್ನಿ ಖರಾಬು ಎಲ್ಲ ರೈತರು ಕೂಡ ಮಾನ್ಯ ಕಂದಾಯ ಸಚಿವರು ಇನ್ನು 15ನೇ ತಾರೀಕು ಒಳಗಡೆ ನೀವು ಎಲ್ಲ ರೈತರಿಗೂ ಹಕ್ಕುಪತ್ರ ಕೊಡ್ರಿ ಅಂತಂದೇಳಿ ಸುಮಾರು ಕಾನ್ಫರೆನ್ಸ್ ಮೀಟಿಂಗ್ ಮುಖಾಂತರ ಮಾಡಿದ್ರು ಕೂಡ ಯಾವುದೇ ತಹಸೀಲ್ದಾರ್ಗಳು ಇದುವರೆಗೂ ರೈತರನ್ನ ಕರೆಸಿಲ್ಲ, ಅದ್ರ ಬಗ್ಗೆ ಒಂದು ಸಭೆನೂ ಮಾಡಿಲ್ಲ.
ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಅನ್ನದಾತರು ಸಜ್ಜಾಗಿದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆ ಪ್ರತಿಭಟನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರೈತರು ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ರೈತರು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ನೂತನ ಕೃಷಿ ಕಾಯ್ದೆ ಹಿಂಪಡಿಬೇಕು ಅಂತ ರೈತರ ಆಗ್ರಹ, ಸಾಲ ಮನ್ನಾ ಮಾಡಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಇಡಲಿದ್ದಾರೆ. ಶಾಸಕರು ಸಚಿವರಿಗೆ ಘೇರಾವ್ ಹಾಕುವ ಎಚ್ಚರಿಕೆಯನ್ನ ಕೂಡ ರೈತರು ನೀಡಿದ್ದಾರೆ. ಸಹಜವಾಗಿ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೆಯುತ್ತಲ್ಲ, ಅದು ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ. ನಿರೀಕ್ಷೆಯ ಜೊತೆಗೂ ಒಳಗೂ ಹೊರಗೂ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ಬಿಡುತ್ತೆ ಈ ಅಧಿವೇಶನ. ಯಾಕಂದ್ರೆ ಬರೀ ರೈತರು ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಬೇರೆ ಬೇರೆ ಸಂಘಟನೆಯವರು ಕೂಡ ಹೋರಾಟ ಮಾಡಬಹುದು. ಪಂಚಮಸಾಲಿಯರು ಕೂಡ 2A ಮೀಸಲಾತಿಗಾಗಿ ಹೋರಾಟ ಮಾಡ್ತೀವಿ ಅಂತ ಸ್ವತಃ ಶ್ರೀಗಳೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ರೈತರ ಸರದಿ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅನ್ನದಾತರು ನಾಳೆ ನಡೆಯುವ ಅಧಿವೇಶನದ ಹೊರಗಡೆ ಹೋರಾಟ ಮಾಡ್ತೀವಿ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅರಣ್ಯ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಉದ್ದೇಶ ಅಂತಂದು ಹೇಳಿದರೆ ವಿವಿಧ ಬೇಡಿಕೆಗಳು, ರೈತರಿಗೆ ಮಾರಕವಾದಂಥ 3 ಕೃಷಿ ಕಾಯ್ದೆಗಳನ್ನು ಸರ್ಕಾರ ಇದುವರೆಗೂ ರಾಜ್ಯ ಸರ್ಕಾರ ಇದುವರೆಗೂ ಹಿಂಪಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಹಿಂಪಡೆದ್ರು ಕೂಡ ಅವಾಗ ಅಧಿಕಾರದಲ್ಲಿದ್ದಾಗ ಕೇಂದ್ರದ ಮೇಲೆ ಬಟ್ ತೋರಿಸಿ 3 ಕೃಷಿ ಕಾಯ್ದೆಗಳನ್ನು ರೈತರು ಮತ್ತು ಕಾಂಗ್ರೆಸ್ ಪಾರ್ಟಿಯರೆಲ್ಲ ಸೇರ್ಕೊಂಡು ವಾಪಸ್ ತೆಗೆಸಿದ್ರು ಕೂಡ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ರೈತರಿಗೆ ಮಾರಕವಾದಂಥ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದಿಲ್ಲ. ಅದೊಂದು ಉದ್ದೇಶ. ಮತ್ತು ಏನು ರೈತರಿಗೆ ವಿದ್ಯುತ್ ಪರಿಕರಣಗಳು ಮುಂಚೆ ರೈತರಿಗೆ ಕೈಗೆ ಎಟ್ಟುವಂಥ ರೀತಿಯಲ್ಲಿದ್ದವು. ಅಕ್ರಮ ಸಕ್ರಮದಡಿ 18-20 ಸಾವಿರ ಕಟ್ಟಿದರೆ TC ಎಲ್ಲ ಕಂಬಗಳೆಲ್ಲ ಕೊಡ್ತಿದ್ರು. ಅದೇ ರೀತಿಯಾಗಿ ಏನು ಹಿಂದೆ ಕೊಡ್ತಿದ್ರು ಆ ರೀತಿಯಾಗಿ ಕೊಡ್ಬೇಕಂತಂದೇಳಿ ಒಂದು ಬೇಡಿಕೆ ಅದು. ಮತ್ತು ಸಾಗುವಳಿ ಮಾಡಿದಂಥ ಎಲ್ಲ ರೈತರು, ಬಗರುಕುಮ್ ಇರ್ಬೋದು, ಅರಣ್ಯ ಇರ್ಬೋದು, ಹುಲ್ಲು ಬನ್ನಿ ಖರಾಬು ಎಲ್ಲ ರೈತರು ಕೂಡ ಮಾನ್ಯ ಕಂದಾಯ ಸಚಿವರು ಇನ್ನು 15ನೇ ತಾರೀಕು ಒಳಗಡೆ ನೀವು ಎಲ್ಲ ರೈತರಿಗೂ ಹಕ್ಕುಪತ್ರ ಕೊಡ್ರಿ ಅಂತಂದೇಳಿ ಸುಮಾರು ಕಾನ್ಫರೆನ್ಸ್ ಮೀಟಿಂಗ್ ಮುಖಾಂತರ ಮಾಡಿದ್ರು ಕೂಡ ಯಾವುದೇ ತಹಸೀಲ್ದಾರ್ಗಳು ಇದುವರೆಗೂ ರೈತರನ್ನ ಕರೆಸಿಲ್ಲ, ಅದ್ರ ಬಗ್ಗೆ ಒಂದು ಸಭೆನೂ ಮಾಡಿಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.